ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮೂರ ಹಬ್ಬನ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಟಿ ನರಸೀಪುರದಲ್ಲಿ ನಡೆಯುವಂತಹ ಶ್ರೀ ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿ ಹಬ್ಬ. ಅಂದ್ರೆ ನಾವ್ ಎಲ್ಲರೂ ಎಲ್ಲ ಜನಾಂಗದವರು ಆಚರಿಸೋದ್ರಿಂದ ಇದನ್ನ ಊರ ಹಬ್ಬ ಅಂತ ಕರಿತೀವಿ ನಾವು. ಇದು ಪ್ರತಿ 3 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಸೊ ಈ ಸರಿ ನಡೀತಾ ಇದೆ. ಇವತ್ತು ಡೇಟ್ 25 ಮಾರ್ಚ್. ಸೊ ಈ ವರ್ಷ ನಡೀತಾ ಇದೆ ಹಬ್ಬ. ಮುಂದೆ ಈ ಹಬ್ಬದ ವಿಶೇಷತೆನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ಬರ್ತಾ ಇರೋವಂಥದ್ದು ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿಯವರ ಮೆರವಣಿಗೆ. ಇದೇ ತರ ಕಳೆದ 2 ಮಂಗಳವಾರನೂ ಮೆರವಣಿಗೆ ಆಗಿರುತ್ತೆ. 3ನೇ ಮಂಗಳವಾರಕ್ಕೆ ಇದು ಊರ ಹಬ್ಬ ಬೀಳುತ್ತೆ. ಈ ದೇವ್ರ ಮೆರವಣಿಗೆ ಆಗಿ ದೇವಸ್ಥಾನ ತಲುಪೋ ಅಷ್ಟರಲ್ಲಿ ಎಲ್ಲಾ ಜನಾಂಗದವರು ಊರ್ ಬಿಟ್ಟು ಊರಿಂದ ಹೊರಗಡೆ ಇರ್ತೀವಿ. ಊರಿಂದ ಆಚೆನೆ ಈ ಹಬ್ಬ ನಡೆಯೋದು ನಮ್ಗೆ. ಸೊ ಬನ್ನಿ ಫಸ್ಟು ನಾವು ನಮಸ್ಕಾರ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಿಮ್ಗೆ ಇದರ ವಿಶೇಷತೆನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಊರೆಲ್ಲ ಖಾಲಿ ಆಗ್ತಾ ಇರೋದು. ಯಾರು ಕೂಡ ಊರೊಳಗೆ ಇರಲ್ಲ. ಆಲ್ಮೋಸ್ಟ್ ಇರ್ತಿರ್ಲಿಲ್ಲ ಮುಂಚೆ ಎಲ್ಲಾನು. ಈಗ ಕೆಲವರು ಅವ್ರವ್ರ ಅಭಿಪ್ರಾಯ ಗೊತ್ತಿಲ್ಲ ಏನಕ್ಕೆ ಅಂತ ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ನಾವಂತೂ ಪ್ರತಿ ವರ್ಷ ಮೆರವಣಿಗೆ ಆದ್ಮೇಲೆ ಹೊರಟ್ಬಿಡ್ತಿದ್ವಿ. ಕೆಲವ್ರು ಬೆಳಗ್ಗೆ ತಿಂಡಿಗೂ ಕೂಡ ಹೋಗಿರ್ತಾರೆ. ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಎಲ್ಲ ಟೆಂಟ್ ತರ ಹಾಕೊಂಡಿದ್ದಾರೆ. ಏನಕ್ಕೆ ಈ ತರ ಹಾಕೊಂಡಿದ್ದಾರೆ ಅಂತ ಅಂದ್ರೆ ನಮ್ ಲಿಂಗಾಯತ್ರಿಗೆಲ್ಲಾನು ಒಂದ್ ಕಡೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ನಾವು ನಾನ್ ವೆಜ್ ಮಾಡಲ್ಲ ಅಲ್ವಾ ಅದ್ರಿಂದ. ಅಂಡ್ ಇನ್ ಬೇರೆ ಜನಾಂಗದವರು ಯಾರ್ಯಾರು ನಾನ್ ವೆಜ್ ಮಾಡ್ತಾರೆ ಅವರೆಲ್ಲರೂ ಸಪರೇಟ್ ಆಗಿ ಈ ತರ ಊರಿಂದ ಹೊರಗಡೆ ಬಂದು ಫುಲ್ ಫ್ಯಾಮಿಲಿ ಅವ್ರು ಫುಲ್ ಬರ್ತಾರೆ ಇಲ್ಲಿ. ಬಂದು ಊರಿಂದ ಹೊರಗಡೆನೆ ನಾನ್ ವೆಜ್ ಮಾಡ್ಬೇಕು ಅವರು. ಸೊ ಅವರೆಲ್ಲ ಸಪರೇಟ್ ಒಂದ್ ತಿಂಗಳಂತಾನೆ ಜಾಗ ಇಟ್ಕೊಂಡಿರ್ತಾರೆ. ಅಲ್ಲಿ ಬಂದು ಎಲ್ಲ ಅವ್ರು ಯಾರೇ ರಿಲೇಟಿವ್ಸ್ ಕರೆದಿರ್ತಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡೋಗಿ ಅಲ್ಲೇ ಹಬ್ಬ ಮಾಡೋದವ್ರು. ಸೊ ಇಲ್ಲಿ ಎಲ್ಲ ಅವರು ಹಬ್ಬ ಮಾಡಿ ಅವ್ರೇನ್ ನಾನ್ ವೆಜ್ ಮಾಡಿರ್ತಾರೆ ಅದನ್ನ ತಗೊಂಡೋಗ್ಬಿಟ್ಟು ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಕೊಡ್ಬೇಕು. ಪ್ರತಿ ಮನೆಯವರು ಸುಧಾ ತಗೊಂಡೋಗ್ತಾರೆ. ಅಂಡ್ ಈ ನಾನ್ ವೆಜ್ ಅವ್ರು ಮಾಡೋದಕ್ಕೂ ಮುಂಚೆನೆ ಈಗ ಏನ್ ದೇವ್ರ ಮೆರವಣಿಗೆ ಬರುತ್ತೆ ಅದು ಪೂಜೆ ಆದ್ಮೇಲೆ ಅಲ್ಲಿ ತೀರ್ಥ ಕೊಡ್ತಾರೆ. ಆ ತೀರ್ಥ ಕೊಡ್ತಾರಲ್ಲ ಅದನ್ನ ತಗೊಂಡ್ ಹೋಗ್ಬಿಟ್ಟು ಅವರು ಅವ್ರೇನ್ ನಾನ್ ವೆಜ್ ಮಾಡ್ತಾರೆ ಆ ಪ್ರಾಣಿ ಮೇಲೆ ಆ ತೀರ್ಥನ ಇಟ್ಟು ಅದ್ರಿಂದ ಅವರು ನಾನ್ ವೆಜ್ ಮಾಡ್ತಾರೆ. ಮತ್ತೆ ಅದನ್ನ ತಗೊಂಡ್ ಏನು ಅಡ್ಗೆ ಎಲ್ಲ ಆದ್ಮೇಲೆ ಅದನ್ನ ತಗೊಂಡೋಗಿ ನೈವೇದ್ಯಕ್ಕೆ ಕೊಡ್ತಾರೆ. ನಮ್ಮಲ್ಲಿ ಕುಂಭಮೇಳ ಹೆಂಗೆ 3 ವರ್ಷಕ್ಕೊಂದ್ಸತಿ ನಡೆಯುತ್ತೋ ಅದೇ ತರ ಈ ಹಬ್ಬ ಕೂಡ 3 ವರ್ಷಕ್ಕೊಂದ್ಸತಿನೇ ನಡೆಯೋದು. ಮುಂಚೆ ಎಲ್ಲ ಇಲ್ಲಿ ಓಡಾಡಕ್ ಸುಧಾ ಜಾಗ ಇರ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ರಶ್ ಇರ್ತಿತ್ತು. ಫುಲ್ ಎಲ್ಲಿಂದ ಒಂದು ವೆಹಿಕಲ್ ಕೂಡ ಪಾಸ್ ಆಗೋಷ್ಟುನು ಗ್ಯಾಪ್ ಇರ್ತಾ ಇರ್ಲಿಲ್ಲ. ಅಷ್ಟು ರಶ್ ಇರ್ತಿತ್ತು. ಬಟ್ ಈ ಸರಿ ಯಾಕೋ ಗೊತ್ತಿಲ್ಲ ಜನನೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಈ ಹಬ್ಬ ಏನಕ್ ಮಾಡ್ತಾರೆ ಅಂತಂದ್ರೆ ಮುಂಚೆ ಯಾವಾಗ್ಲೋ ಒಂದ್ಸರಿ ಊರ್ಗೆಲ್ಲ ಫುಲ್ಲು ಜ್ವರ, ವಾಂತಿ ಆ ಥರ ಎಲ್ಲ ಸ್ಟಾರ್ಟ್ ಆಗಿತ್ತಂತೆ. ಅದಾದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗದೆ ದೇವ್ರ ಬೇಡದ್ಮೇಲೆ ಅವಾಗ ಪೀಡೆ ಮರಿ ಎಳೆಯೋದು ಅಂತ ಮಾಡಿದ್ರು. ಆ ಊರಲ್ಲಿ ಫುಲ್ ಸುತ್ತ ಪೀಡೆ ಮರಿ ಎಳೆದು ಈ ಹಬ್ಬ ಆಚರಿಸಿದ್ಮೇಲೆ ಊರು ಸುಧಾರಿಸ್ತಂತೆ. ಸೊ ಅಲ್ಲಿಂದ ಇಲ್ಲಿ ತನಕ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಶ್ರೀ ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿಯವರ ದೇವಸ್ಥಾನ. ಎಲ್ಲಾ ಜನಾಂಗದವರು ಇಲ್ಲಿಗೇನೆ ನೈವೇದ್ಯ ತಗೊಂಡ್ ಬರೋದು. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಕ್ಯೂ ಎಷ್ಟಿದೆ ಅಂತ.
ತುಂಬಾನೇ ರಶ್ ಇರುತ್ತೆ. ಪ್ರತಿಯೊಬ್ರು ಕೂಡ ಯಾರ್ಯಾರು ಅಡ್ಗೆ ಮಾಡ್ತಾರೆ ಎಲ್ಲರೂ ಸಹ ಇಲ್ಲಿಗೆ ನೈವೇದ್ಯಕ್ಕೆ ತಗೊಂಡ್ ಬರ್ಬೇಕು. ಜೊತೆಗೆ ನಮ್ಮ ವೀರಶೈವ ಸಮಾಜದವ್ರು ಏನ್ ಮಾಡ್ಸಿರ್ತಾರೆ, ಅವರು ಕೂಡ ಫಸ್ಟ್ ಇಲ್ಲಿಗೆ ನೈವೇದ್ಯ ತಗೊಂಡ್ ಬಂದು, ಇಲ್ಲಿ ನೈವೇದ್ಯ ಕೊಟ್ಟಾದ್ಮೇಲೆನೆ ಅಲ್ಲಿ ಊಟಕ್ಕೆ ಬಡಿಸೋದು. ಸುಮಾರು ಸಂಜೆ ಹೊತ್ತಿಗೆ ಇಲ್ಲಿ ಊರಲ್ಲಿ ಪೀಡೆ ಮರಿ ಎಳೆಯೋದು ಅಂತ ಮಾಡ್ತಾರೆ. ಯಾರು ಕೂಡ ಅದನ್ನ ನೋಡಲ್ಲ. ಸೊ ಅದನ್ನ ಎಳೆಯೋ ತನಕನೂ ಎಲ್ಲರೂ ಊರಿಂದ ಹೊರಗಡೆನೆ ಇರ್ತಾರೆ. ಅದಾದ್ಮೇಲಿಂದ ಅನೌನ್ಸ್ ಮಾಡ್ತಾರೆ, ಇವಾಗ ಎಳ್ದಾಗಿದೆ ಊರೊಳಗಡೆ ಹೋಗ್ಬೋದು ಅಂತ. ಅಲ್ಲಿ ತನಕನೂ ಯಾರು ಊರೊಳಗಡೆ ಬರಲ್ಲ, ಎಲ್ಲರೂ ಹೊರಗಡೆನೆ ಇರ್ತೀವಿ. ಈಗ ನಾವು ಫಸ್ಟ್ ಹೋಗ್ತಾ ಇರೋದು ಮಾರಮ್ಮನ್ ದೇವಸ್ಥಾನಕ್ಕೆ. ನಾವು ಪ್ರತಿ ವರ್ಷ ಊರ ಹಬ್ಬಕ್ಕೆ ಬಂದಾಗೆಲ್ಲ ನಾವು ಫಸ್ಟು ಮಾರಮ್ಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು. ಆಕ್ಚುಲಿ ಮುಂಚೆ ನಮ್ಗೆ ಆ ಮಾರಮ್ಮನ್ ದೇವಸ್ಥಾನದ ಪಕ್ಕ ಒಂದ್ ರೈಸ್ ಮಿಲ್ ಇದೆ. ಅಲ್ಲೇನೆ ನಡೀತಾ ಇದ್ದಿದ್ದು ಊಟದ ವ್ಯವಸ್ಥೆ ಎಲ್ಲಾನು. ಇವಾಗ ಏನೋ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಚಿಕ್ಕಮ್ಮತಾಯಿ ಚೌಟ್ರಿ, ಆಲ್ಗೂಡ್ ರೋಡಲ್ಲಿ ಚೌಟ್ರಿ ಇದೆ. ಆ ಚೌಟ್ರಿಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಚೌಟ್ರಿಲಿ ವ್ಯವಸ್ಥೆ ಮಾಡ್ಕೊಂಡಿರೋದು. ಮುಂಚೆ ಮಿಲ್ಲಲ್ಲಿದ್ದಾಗ್ಲೇನೆ ಒಂಥರ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಸೇರ್ಕೋತಿದ್ವಿ. ಆಮೇಲೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಚಿಕ್ಕ ಮಕ್ಳೆಲ್ಲ ಹಾಡು ಹೇಳ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ನಾವು ಕೂಡ ಹಾಡು ಹೇಳಿದ್ವಿ ಲಾಸ್ಟ್ ಟೈಮು. ಸೊ ಚೆನ್ನಾಗಿತ್ತು ಹೋದ್ ಸರಿ. ಈ ಸರಿ ಅಂತಂದ್ರೆ ಫಸ್ಟ್ ಟೈಮ್ ಅಲ್ವಾ ಚೌಟ್ರಿಲಿ ಮಾಡಿರೋದ್ರಿಂದ ಕೆಲವ್ರಿಗೆ ಗೊತ್ತಿಲ್ವೋ ಅದು ಗೊತ್ತಿಲ್ಲ. ಯಾರು ಅಷ್ಟಾಗಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಬರ್ತಿದ್ರು ಹೋಗ್ತಿದ್ರು. ಯಾರು ಕೂಡ ಅಲ್ಲಿ ಇರ್ತಿರ್ಲಿಲ್ಲ, ಮತ್ತೆ ಏನು ಕೂಡ ಪ್ರೋಗ್ರಾಮ್ಸ್ ಎಲ್ಲ ಏನೂ ಇರ್ಲಿಲ್ಲ. ಮುಂಚೆ ಎಲ್ಲ ರೋಡ್ ಸೈಡಲ್ಲೇ ಹಾಕೋತಾ ಇದ್ರು. ಅದ್ರಿಂದ ರಶ್ ಅನ್ನಿಸ್ತಿತ್ತು ಏನೋ. ನೋಡಿ ಇದೇ ಮಿಲ್ಲಲ್ಲಿ ನಮ್ಗೆ ಪ್ರತಿ ವರ್ಷ ಅಂದ್ರೆ 3 ವರ್ಷಕ್ಕೊಂದ್ಸತಿ ಏನು ಹಬ್ಬ ನಡೀತಾ ಇತ್ತು, ಅದು ಇಲ್ಲೇ ನಡೀತಾ ಇದ್ದಿದ್ದು. ನಮ್ಗೆ ಲಿಂಗಾಯತ್ಸ್ ಎಲ್ಲರಿಗೂ ಇಲ್ಲೇ ಊಟದ ವ್ಯವಸ್ಥೆ ಇರ್ತಾ ಇದ್ದಿದ್ದು. ಈ ಸರಿ ಮಾತ್ರನೇ ಚೌಟ್ರಿಲ್ ವ್ಯವಸ್ಥೆ ಆಗಿರೋದು. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಯಾವ ತರ ಟೆಂಟ್ ಹಾಕೊಂಡು ಮಾಡ್ಕೋತಾ ಇದ್ದಾರೆ ಹಬ್ಬನ ಅಂತ. ಈಗ ನಾವು ಇನ್ನೇನು ಮಾರಮ್ಮನ್ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದೀವಿ. ಈ ಮಿಲ್ ಪಕ್ಕನೇ ಇರೋದು ಮಾರಮ್ಮನ್ ದೇವಸ್ಥಾನ. ಸೊ ಈಗ ಅಲ್ಲೋಗಿ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ನಾವು ಮಿಲ್ಗೆ ಹೊರಡ್ತೀವಿ. ಸಾರಿ, ಮಿಲ್ ಅಲ್ಲ, ಚೌಟ್ರಿಗೆ ಹೊರಡ್ತೀವಿ. ಪ್ರತಿ ವರ್ಷ ಮಿಲ್ಲಲ್ಲಿ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟು ನನಗೆ ಅದೇ ಬರ್ತಾ ಇದೆ. ಊರಿಂದ ಹೊರಗಡೆ ನೀವು ನೋಡಿದ್ರಿ ಅಲ್ವಾ ಟೆಂಟ್ ಹಾಕಿರೋದು, ಅಲ್ಲಿಂದ ಶುರು ಆದ್ರೆ ಇಲ್ಲಿ ಮಾರಮ್ಮನ್ ದೇವಸ್ಥಾನದ ತನಕನೂ ಹಾಕಿರ್ತಾರೆ. ಇಲ್ಲಿ ತನಕನೂ ನಡೆಯುತ್ತೆ. ಇಷ್ಟ್ರೊಳಗಡೆನೆ ಈ ಬೌಂಡ್ರಿ ತನಕ ಇರುತ್ತೆ. ಸೊ ಬಂದ್ವಿ ಮಾರಮ್ಮನ್ ದೇವಸ್ಥಾನಕ್ಕೆ. ಇದೇನೆ ಟೆಂಪಲ್. ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಸದ್ಯಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಿಮ್ಗೆ ಈ ಹಬ್ಬದ ವಿಶೇಷತೆ ಏನಾದರೂ ಗೊತ್ತಿತ್ತು ಅಂದ್ರೆ ನನಗೂ ಕಮೆಂಟ್ ಮೂಲಕ ತಿಳಿಸಿ. ನಾನು ತಿಳ್ಕೊಳ್ದೇ ಇರೋಂತಹ ವಿಚಾರ ಇತ್ತು ಅಂತಂದ್ರೆ ನಾನು ಕೂಡ ತಿಳ್ಕೊತೀನಿ. ಈ 2 ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಈಗ ನಾವು ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಚೌಟ್ರಿಲೇನೆ ನಮಗೆ ವ್ಯವಸ್ಥೆ ಆಗಿರೋವಂಥದ್ದು, ಊಟದ ವ್ಯವಸ್ಥೆ ಆಗಿರೋವಂಥದ್ದು. ಸೊ ಇದೆಲ್ಲ ಹಬ್ಬ ಮುಗಿಸ್ಕೊಂಡು ಸಂಜೆ ಆಗ್ತಿದ್ದಂಗೆನೆ ಎಲ್ಲರೂ ಏನು ನೈವೇದ್ಯಕ್ಕೆ ಕೊಟ್ಟಿರ್ತಾರೆ ಟೆಂಪಲ್ಗೆ, ಅದನ್ನ ತಗೊಂಡೋಗಿ ಊರಿನ ಹೊರಗಡೆ ಹಾಕ್ತಾರಂತೆ. ಅದು ಹಾಕಿದ್ಮೇಲೆ ದೇವ್ರಿಗೆ ತೃಪ್ತಿ ಆಗಿತ್ತು ಅಂತ ಅಂದ್ರೆ ಮತ್ತೆ ಮರುದಿನ ಬೆಳಗ್ಗೆ ಹೋದಾಗ ಅಲ್ಲಿ ಒಂದು ಅಗಳು ಸಹ ಇರಲ್ವಂತೆ. ನನಗೆ ತಿಳಿದಿರೋ ಅಷ್ಟು ಕೆಲವು ವಿಚಾರಗಳನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ತಾ ಇದ್ದೀರಾ ಲಿಂಗಾಯತ ಸಮುದಾಯದವರು ಅಡುಗೆ ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನೈವೇದ್ಯಕ್ಕೆ ಕೊಡೋಕ್ಕೆ. ಸೊ ಇವರು ಹೋಗಿ ಇದನ್ನ ಅಲ್ಲಿ ಅರ್ಪಣೆ ಮಾಡಿ ಅದಾದ್ಮೇಲಿಂದ ಇಲ್ಲಿ ಊಟಕ್ಕೆ ಹಾಕೋಕ್ಕೆ ಶುರು ಮಾಡ್ತಾರೆ. ಮುಂಚೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು ಹಬ್ಬ. ಈ ಸರಿ ತುಂಬ ಸಿಂಪಲ್ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ಆ ತಾಯಿಂದ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಆಲ್. ಬಾಯ್.